ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಮೆಂತ್ಯ ಸೊಪ್ಪಿಂದ ತುಂಬ ಚೆನ್ನಾಗಿ ಒಂದು ಪಲಾವ್ ಮಾಡ್ತಾ ಇದ್ದೇನೆ. ಈಗ ಮಾಡುವ ವಿಧಾನವನ್ನು ನಿಮಗೆ ತೋರಿಸ್ಕೊಡ್ತೇನೆ, ನೋಡ್ತೀರಾ? ಮೆಂತ್ಯದಿಂದ ಇವತ್ತೊಂದು ಸೂಪರಾಗಿ ರೈಸ್ ಬಾತ್ ಮಾಡೋಣ. ಇಲ್ಲಿ ನಾನು ಒಂದು 5-6 ಹಸಿಮೆಣಸು ಮತ್ತು ಚಕ್ಕೆ, ಮೊಗ್ಗು ಎಲ್ಲ ತಗೊಂಡಿದ್ದೀನಿ. ಹಾಗೆ ಶುಂಠಿ ತಗೊಂಡಿದ್ದೀನಿ, ಲಿಂಬು ತಗೊಂಡಿದ್ದೇನೆ. ಹಾಗೆ ಒಂದು 2 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಬೇಕಾಗತ್ತೆ ಮೆಂತ್ಯ ಬಾತಿಗೆ. ಹಾಗೆ ಕೊತ್ತಂಬರಿ ಸೊಪ್ಪು, ಟೊಮೆಟೊ ಹಣ್ಣು ಮತ್ತು 2 ಈರುಳ್ಳಿ, 2 ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪನ್ನು ಇಲ್ಲಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ಈಗ ಬಾಣಲಿ ಇಟ್ಟಿದ್ದೇನೆ. ಫಸ್ಟ್ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆಯನ್ನು ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಮೆಂತ್ಯ ಬಾತು, ಸಖತ್ತಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ಮೆಂತ್ಯ ಸೊಪ್ಪು ತುಂಬಾ ಒಳ್ಳೆಯದು. ಈಗ ಇಲ್ಲಿ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ. ಇಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಂಡ್ಬಿಡೋಣ. ಈ ಚಕ್ಕೆಯನ್ನು, ಮೊಗ್ಗನ್ನು ಎಲ್ಲ ಕೂಡ ಹಾಕ್ತಾ ಇದ್ದೇನೆ. ಶುಂಠಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಹಸಿಮೆಣಸು. ಇದಿಷ್ಟು ಹಸಿಮೆಣಸು ಬೇಕಾಗುತ್ತೆ, ಸ್ವಲ್ಪ ಖಾರವಾಗಿರಬೇಕು. ಇದಿಷ್ಟನ್ನು ಡ್ರೈ ಮಾಡಿ ತರ್ತೇನೆ. ಫುಲ್ ಗ್ರೈಂಡಾಗಿ ನೈಸ್ ಪೇಸ್ಟಾಗಿ ತರಬೇಕು ಅದನ್ನು. ಇಲ್ಲಿ ಗ್ರೈಂಡ್ ಮಾಡೋಕ್ಕೆ ನಾನು ಸ್ವಲ್ಪ ಈರುಳ್ಳಿನೂ ಕೂಡ ಹಾಕ್ತಾ ಇದ್ದೇನೆ, ಸ್ವಲ್ಪ ಟೊಮೆಟೊ ಹಣ್ಣನ್ನು ಕೂಡ ಹಾಕ್ತಾ ಇದ್ದೇನೆ. ಸ್ವಲ್ಪ ಬೆಳ್ಳುಳ್ಳಿಯನ್ನು ಕ್ರಷ್ ಮಾಡಿ ಕೂಡ ಹಾಕ್ತಾ ಇದ್ದೇನೆ. ಹಾಗೆ ಈರುಳ್ಳಿ ಡೀಪ್ ಫ್ರೈ ಆಗಬೇಕು. ಇದು ಫ್ರೈ ಆಗ್ತಾ ಇರಲಿ, ನಾನು ಗ್ರೈಂಡ್ ಮಾಡಿಕೊಂಡು ತರ್ತೇನೆ. ಈಗ ಫ್ರೈ ಮಾಡೋಕ್ಕೆ ಸ್ವಲ್ಪ ಟೊಮೆಟೊ ಹಣ್ಣನ್ನು ಕೂಡ ಹಾಕ್ತೀನಿ. ಒಂದು ಅರ್ಧ ಟೊಮೆಟೊ ಹಣ್ಣು ಸಾಕಾಗುತ್ತೆ. ಖಾರವಾಗಿ ಸಖತ್ತಾಗಿರುತ್ತೆ ಮೆಂತ್ಯ ರೈಸ್, ಪಲಾವ್ ಅಂತ ಕೂಡ ಹೇಳಬಹುದು. ಇಷ್ಟು ಫ್ರೈ ಆಗ್ತಿದ್ದ ಹಾಗೆ ಈಗ ನಾನು ಮೆಂತ್ಯ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಮೆಂತ್ಯ ಸೊಪ್ಪು ಫುಲ್ಲು ಡ್ರೈ ಆಗಬೇಕು. ಎಷ್ಟು ಘಮ ಪರಿಮಳ ಬರ್ತಾ ಇದೆ ಮಾರ್ರೆ, ಸಖತ್ ಟೇಸ್ಟಿ. ಈ ಕಡೆ ನಾನು ಇಲ್ಲಿ ಗ್ರೈಂಡ್ ಮಾಡಿ ತಂದಿದ್ದಾಯಿತು. ಇಷ್ಟು ಪೇಸ್ಟಾಗಿ ತರಬೇಕು. ಇಷ್ಟು ಫ್ರೈ ಆಗ್ತಿದ್ದ ಹಾಗೆ ಈಗ ಉಪ್ಪನ್ನು ಹಾಕ್ತಾ ಇದ್ದೇನೆ. ಮೆಂತ್ಯ ಸೊಪ್ಪು ನೋಡಿ ಎಷ್ಟು ಫ್ರೈ ಆಯಿತು ಅಂತ. ಇಲ್ಲಿ ಮಸಾಲೆಯನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಮಸಾಲೆ ಹಾಕಿ ಒಂದು 5 ನಿಮಿಷ ಸ್ವಲ್ಪ ಫ್ರೈ ಆಗಬೇಕು ಇದು. ಈಗ ರೈಸನ್ನು ಆ್ಯಡ್ ಮಾಡ್ತಾ ಇದ್ದೇನೆ.
ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ, ಯಾಕೆಂದರೆ ಮೆಂತ್ಯ ಸೊಪ್ಪಿಗಷ್ಟೇ ಉಪ್ಪು ಹಾಕಿದ್ದು, ಹಾಗಾಗಿ ಮತ್ತೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಲಿಂಬೆ ಹಣ್ಣನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ಈಗ. ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಘಮ ಘಮ ಪರಿಮಳ ಬರ್ತಾ ಇತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಮೆಂತ್ಯ ಸೊಪ್ಪಿನ ಪಲಾವ್ ರೆಡಿ ಆಯಿತು. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಬಾಯ್ ಬಾಯ್.